ನಾನಿವತ್ತು ನಿಮಗೆ ಹೇಳೋದಕ್ಕೆ ಹೊರಟಿರೋ ಸ್ಟೋರಿ ತಾಳ್ಮೆಗೆ ಒಲಿದ ಅದೃಷ್ಟ. ಕೆಲವೊಂದು ಆಪತ್ಕಾಲದಲ್ಲಿ, ಕಷ್ಟಕರ ಪರಿಸ್ಥಿತಿಯಲ್ಲಿ ಸಡನ್ ಆಗಿ ರಿಯಾಕ್ಟ್ ಮಾಡೋದಕ್ಕಿಂತ, ಆಕ್ಷನ್ ತಗೊಳ್ಳೋದಕ್ಕಿಂತ ತಾಳ್ಮೆಯಿಂದ ಇರೋದು, ಕಾದು ನೋಡೋದು ಎಷ್ಟು ಮುಖ್ಯ ಅಂತ ಈ ಸ್ಟೋರಿಯಿಂದ ನಮಗೆ ಗೊತ್ತಾಗುತ್ತೆ. ಕಾಯೋದ್ರಿಂದ ಎಷ್ಟು ಒಳ್ಳೇದಾಗುತ್ತೆ ಅಂತ ಕೂಡ ಗೊತ್ತಾಗುತ್ತೆ. ನಾನು ಸ್ಟೋರಿ ಹೇಳ್ತಾ ಹೋದಂಗೆ ನೀವು ದಯವಿಟ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು ಕೂಡ ಒಂದು ಕಲೆ. ನಾನು ಸ್ಟೋರಿ ಹೇಳ್ತಾ ಹೋದಂಗೆ ಈ ಸ್ಟೋರಿ ನಿಮ್ಮ ತಲೆಯಲ್ಲಿ ಪ್ಲೇ ಆಗ್ತಾ ಹೋಗ್ಬೇಕು. ಹಾಗೆ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಓಕೆ, ಕಥೆನ ಇವಾಗ ಶುರು ಮಾಡೋಣ. ಒಂದು ಕಾಲದಲ್ಲಿ ಒಂದು ಮರದ ಮೇಲೆ ಎರಡು ಜೋಡಿ ಪಾರಿವಾಳಗಳು ಗೂಡು ಕಟ್ಕೊಂಡು ವಾಸ ಮಾಡ್ತಾ ಇದ್ವು. ತುಂಬಾ ಅನ್ಯೋನ್ಯವಾಗಿದ್ವು. ಬೆಳಗ್ಗೆ ಆಗ್ತಿದ್ದಂತೆ ಮರದಿಂದ ಹೋಗ್ತಾ ಇದ್ವು. ತಮಗೆ ಬೇಕಾದ ಆಹಾರ, ನೀರು ಎಲ್ಲ ಹುಡುಕೊಂಡು ತಿನ್ಕೊಂಡು ಸಂಜೆ ಆಗ್ತಿದ್ದಂಗೆ ಬಂದು ಗೂಡಿಗೆ ಸೇರ್ಕೊಂತಾ ಇದ್ವು. ತುಂಬಾ ಚೆನ್ನಾಗಿದ್ವು. ಸಂತೋಷವಾಗಿ ಅವು ಪಾಡಿಗೆ ಅವು ಜೀವನ ಮಾಡ್ತಾ ಇದ್ವು. ಒಂದು ದಿನ ಏನಾಯ್ತು, ಬೆಳಿಗ್ಗೆನೆ ಹೆಣ್ಣು ಪಾರಿವಾಳ ಗೂಡಿನಿಂದ ಆಚೆ ಕತ್ತಾಕಿ ಇಣಿಕಿ ನೋಡ್ತಾ ಇತ್ತು. ಅದಕ್ಕೆ ಸಡನ್ ಆಗಿ ಭಯ ಶುರು ಆಗ್ಬಿಡ್ತು. ಸಡನ್ ಆಗಿ ಒಳಗಡೆ ಗೂಡಿನ ಒಳಗಡೆ ಹೋಗಿ ಮುದ್ರಕೊಂಡು ಕೂತ್ಕೊಳ್ತು. ಏನಾಯ್ತು ಅಂತ ಗಂಡು ಪಾರಿವಾಳ ಕೇಳ್ತು. ಹೆಣ್ಣು ಪಾರಿವಾಳ ಹೇಳುತ್ತೆ, ಮುಗೀತು, ನಮ್ಮ ಜೀವನ ಇವತ್ತಿಗೆ ಮುಗೀತು, ನಮ್ಮ ಅಂತ್ಯಕಾಲ ಬಂದ್ಬಿಟ್ಟಿದೆ, ನಾವಿನ್ನ ಬದುಕೋದಿಲ್ಲ, ಇದೇ ನಮ್ಮ ಲಾಸ್ಟ್ ಡೇ ಅಂತ ಗಂಡು ಪಾರಿವಾಳಕ್ಕೆ ಹೇಳ್ತು. ಯಾಕೆ, ಏನಾಯ್ತು ಅಂತ ಗಂಡು ಪಾರಿವಾಳ ಕೇಳ್ತು. ಮುಗೀತು ಸ್ವಾಮಿ, ನಾವಿನ್ನ ಬದುಕೋದಿಲ್ಲ, ಕೆಳಗಡೆ ಬೇಡ, ನಮ್ಮ ಗೂಡಿಗೆ ಬಾಣ ಬಿಡೋದಕ್ಕೆ ಒಂಚಾಕಿ ಗುರಿ ಇಟ್ಟು ಕಾಯ್ತಾ ಇದ್ದಾನೆ. ಈ ಗೂಡಿಗೆನೆ ಬಾಣ ಬಿಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾನೆ, ಮರದ ಸುತ್ತ ತಿರುಗ್ತಾ ಇದ್ದಾನೆ ಬೇಟೆಗಾರ ಅಂತ ಹೇಳ್ತು ಗಂಡು ಪಾರಿವಾಳಕ್ಕೆ. ಏನಾಗುತ್ತೆ, ನಾವು ಎದುರುಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಇಲ್ಲೇ ಇದ್ರೆ ನಾವು ಖಂಡಿತ ಸತ್ತೋಗ್ತೀವಿ, ನಾವು ಇವಾಗಲೇ ಪುರಂತ ಹಾರಿ ಹೋಗ್ಬಿಡೋಣ, ನಮ್ಮ ಜೀವ ಉಳಿಸ್ಕೊಳ್ಳೋಣ ಅಂತ ಹೆಣ್ಣು ಪಾರಿವಾಳಕ್ಕೆ ಗಂಡು ಪಾರಿವಾಳ ಹೇಳ್ತು. ಇಲ್ಲ, ಹೆಣ್ಣು ಪಾರಿವಾಳ ಮತ್ತೆ ಹೇಳ್ತು, ಅದು ಸಾಧ್ಯನೇ ಇಲ್ಲ, ನಮ್ಮ ಜೀವ ಇವತ್ತು ಹೋಗೋದಂತೂ ನಿಜ, ಅದೆಲ್ಲ ಆಗೋದಿಲ್ಲ. ಕೆಳಗಡೆ ನೋಡಿದ್ರೆ ಬೇಡ ಕಾಯ್ತಾ ಇದ್ದಾನೆ ನಮ್ಮ ಗೂಡಿಗೆ ಬಾಣ ಬಿಡೋದಕ್ಕೆ. ಸರಿ, ಆರೋಗೋಣ ಅಂತ ಹೇಳಿದ್ರೆ ಮೇಲೆ ಗಿಡುಗ, ಮರದ ಮೇಲೆ ಗಿಡುಗ ಮರ ಸುತ್ತಾ ಇದೆ. ನಾವು ಗೂಡಿನಿಂದ ಹೊರಗಡೆ ಹಾರೋದ್ರೆ ಸಾಕು, ನಮ್ಮನ್ನ ಹಿಡಿದು ಕೊಂದು ತಿನ್ನೋದಿಕ್ಕೆ ಗಿಡುಗ ಮೇಲೆ ಕಾಯ್ತಾ ಇದೆ. ಅತ್ತ ದರಿ ಇತ್ತ ಪುಲಿ ಅಂತ ಹೇಳ್ತಾರಲ್ವಾ, ಅಡ್ಡಕತ್ರೆಯಲ್ಲಿ ಸಿಕ್ಕಾಕೊಂಡಂಗೆ ಅಂತ ಹೇಳ್ತಾರಲ್ವಾ, ಆ ಥರ ಆಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ಮುಗೀತು, ನಾವು ಮೇಲೆ ಹಾರಂಗೂ ಇಲ್ಲ, ಗೂಡಿನಿಂದ ಆಚೆ ಹೋಗಂಗೂ ಇಲ್ಲ, ಈ ಒಟ್ಟಿನಲ್ಲಿ ನಾವು ಇಲ್ಲಿ ಒಳಗಡೆ ಇದ್ರೂ ಅಷ್ಟೇ, ಹಾರೋದ್ರೂ ಅಷ್ಟೇ, ನಮ್ಮ ಜೀವ ಉಳಿಯಲ್ಲ ಅಂತ ಹೇಳ್ತು. ಆಗ ಗಂಡು ಪಾರಿವಾಳಕ್ಕೂ ಕೂಡ ಇದ್ದಿದ್ದ ಧೈರ್ಯನೂ ಹೋಯ್ತು. ಮುಗೀತು, ನಿಜ ಆ ಥರ ಆಗಿದ್ರೆ ನಾವಿವತ್ತು ಸಾಯೋದು ಗ್ಯಾರಂಟಿ, ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಗಂಡು ಪಾರಿವಾಳಕ್ಕೂ ಕೂಡ ಒಂದು ಕ್ಷಣ ನಡುಕ ಬಂದ್ಬಿಡ್ತು. ಎರಡೂ ಪಾರಿವಾಳಗಳು ಎದ್ರುಕೊಂಡು ಗೂಡಿನಲ್ಲೇ ಒಂದಕ್ಕೊಂದು ಅಂಟ್ಕೊಂಡು ಕುತ್ಕೊಂಡ್ಬಿಟ್ವು. ಏನು ಮಾಡೋದು ಅಂತ ಗೊತ್ತಾಗದೆ ಎದ್ರುಕೊಂಡು ಏನಾದರೂ ಆಗಲಿ ಅಂದ್ಕೊಂಡು ಹಾಗೇ ಕುತ್ಕೊಂಡ್ವು ತಾಳ್ಮೆಯಿಂದ. ಏನಾದರೂ ಆಗಲಿ, ಆಗೋದಿಲ್ಲ ಆಗ್ಬಿಡ್ಲಿ ಅಂತ ಅಂದ್ಕೊಂಡು ಹಾಗೇ ಎರಡೂ ಪಾರಿವಾಳರು ಗೂಡಿನಲ್ಲಿ ಕುತ್ಕೊಂಡಿದ್ವು. ಆಗ ಏನಾಯ್ತು ಅಂದ್ರೆ, ಒಂದು ಕ್ಷಣ ಬಾಣ ಬಿದ್ದಿದ್ದ ಸೌಂಡ್ ಕೇಳಿಸ್ತು. ಬಾಣ ಜುಯ್ ಅಂತ ಹೋಗುತ್ತಲ್ವಾ, ಆ ಥರ ಒಂದು ಶಬ್ದ ಬಂತು. ಆ ಶಬ್ದದ ಜೊತೆಗೇನೆ ಒಂದು ಚೀತ್ಕಾರ, ಒಂದು ಚೀರಾಡುವಂಥ ಒಂದು ಶಬ್ದ ಕೂಡ ಬಂತು. ಪಾರಿವಾಳಗಳಿಗೆ ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಅದಾಗಿ ಸ್ವಲ್ಪ ಹೊತ್ತಾಯ್ತು, ನಿಶ್ಶಬ್ದವಾಗಿತ್ತು. ಏನೂ ಕೇಳಿಸ್ತಾ ಇಲ್ಲ, ಯಾವ ಸೌಂಡ್ ಸಹ ಇಲ್ಲ, ಯಾವ ಸುದ್ದಿನೂ ಇಲ್ಲ, ಏನೂ ವಿಷಯನೂ ಗೊತ್ತಾಗಲಿಲ್ಲ. ಏನು ಸೌಂಡ್ ಬರ್ತಾ ಇಲ್ಲಲ್ಲ, ಏನೂ ಆಗ್ತಾ ಇಲ್ವಲ್ಲ, ಏನಾಗ್ತಾ ಇದೆ ಅಂತ ನೋಡಬೇಕು ಅಂತ ಗಂಡು ಪಾರಿವಾಳ ಗೂಡಿನಿಂದ ಆಚೆ ತಲೆ ಹಾಕಿ ನೋಡುತ್ತೆ. ಕೆಳಗಡೆ ಬೇಡ ನರಳಾಡ್ತಾ ಇದ್ದಾನೆ, ಬಿದ್ದು ನರಳಾಡ್ತಾ ಇದ್ದಾನೆ. ಹಾಗೆ ಅವನ ಪಕ್ಕದಲ್ಲೇ ಒಂದು ಹಾವು ಹರಿದೋಗ್ತಾ ಇತ್ತು. ಹಾಗೆ ಅವನ ಬೇಡದಿಂದ ಸ್ವಲ್ಪ ದೂರದಲ್ಲಿ ಒಂದು ಅದೇನು ಗಿಡುಗ ಇತ್ತಲ್ವಾ, ಮೇಲೆ ಹಾರಾಡ್ತಾ ಇತ್ತಲ್ವಾ, ಆ ಗಿಡುಗ ಕೂಡ ಸತ್ ಬಿದ್ದಿದೆ. ಪಾರಿವಾಳಕ್ಕೆ ಏನಾಯ್ತು ಅಂತ ಅರ್ಥನೇ ಆಗ್ಲಿಲ್ಲ. ಬೇಡನೂ ಸತ್ ಬಿದ್ದಿದ್ದಾನೆ, ಹಾವು ನೋಡಿದ್ರೆ ಹರಿದೋಗ್ತಾ ಇದೆ, ಹಾಗೆ ಗಿಡುಗ ಸಹ ಸತ್ ಬಿದ್ದಿದೆ. ಎರಡೂ ಪಾರಿವಾಳಗಳು ಗೂಡಿನಿಂದ ಹೊರಗಡೆ ಸಂತೋಷದಿಂದ ಹೊರಗಡೆ ಬಂದು ಮರದಿಂದ ಕೊಂಬೆಗೆ ಹಾರಾಡ್ತಾ ಬಂದ್ಬಿಟ್ಟು ನೋಡ್ತವೆ. ಏನು ಅಂತ ಅರ್ಥ ಆಗಲಿಲ್ಲ. ಬೇಡ ಸತ್ ಬಿದ್ದಿದ್ದಾನೆ, ಗಿಡುಗನ ಸತ್ ಬಿದ್ದಿದೆ. ಓಕೆ, ತುಂಬಾ ಸಂತೋಷ ಆಗ್ಬಿಡ್ತು. ಏನಾಯ್ತು ಅಂತಾನು ತಿಳಿಲಿಲ್ಲ, ತಿಳಿಯೋ ಕುತೂಹಲ ಸಹ ಅವಕ್ಕಿರ್ಲಿಲ್ಲ. ಬದುಕಿದೆಯಾ ಬಡ ಜೀವವೇ ಅನ್ನೋ ತರ ಎರಡೂ ಪಾರಿವಾಳಗಳು ಸಂತೋಷದಿಂದ ಹಾರೋದ್ವು. ಹಾಗಾದ್ರೆ ಅಲ್ಲಿ ಆಗಿದ್ದೇನು, ಏನಾಯ್ತು ಅಲ್ಲಿ ಅಂದ್ರೆ, ಬೇಡ ಅಂದ್ರೆ ಬೇಟೆಗಾರ ಗೂಡಿಗೆ ಬಾಣ ಬಿಡೋದಕ್ಕೆ ಗುರಿ ಇಟ್ಟು ಬಿಡಬೇಕು, ಇನ್ನೇನು ಬಾಣ ಬಿಡಬೇಕು ಅನ್ನೋಷ್ಟರಲ್ಲಿ ಕೆಳಗಡೆ ಒಂದು ಹಾವು ಅವನ ಕಾಲಿಗೆ ಕಚ್ಚಿಬಿಡ್ತು. ಆಗ ಬೇಟೆಗಾರನ ಗುರಿ
ಏನು ಗೂಡಿಗೆ ಇಟ್ಟಿದ್ದ ಅದು ತಪ್ಪಿ ಹೋಗಿ ಮೇಲೆ ಹಾರಾಡ್ತಿದ್ದ ಗಿಡುಗಗೆ ಅವನ ಬಾಣ ಹೋಗಿ ಬಿತ್ತು. ಆ ಗಿಡುಗಗೆ ಬಾಣ ಬಿದ್ದ ತಕ್ಷಣ ಆ ಗಿಡುಗ ಕೆಳಗಡೆ ಸತ್ತು ಬಿತ್ತು. ಹಾಗೆ ಕೈ ಬಂದಿತ್ತು ತುಪ್ಪಾಯಿ ಬರಲಿಲ್ಲ ಅನ್ನೋ ಥರ ಬೇಡ ಸಹ ಹಾವಿನ ವಿಷ ಅವನಿಗೆ ಏರ್ಬಿಟ್ಟು ಅವನು ಸಹ ಸತ್ತು ಬಿದ್ದ. ಹೇಗಾಯ್ತು ನೋಡಿ, ಅಂದ್ಕೊಂಡಿದ್ದೊಂದು ಆಗಿದ್ದೊಂದು ಅಲ್ವಾ? ಲೆಕ್ಕಾಚಾರ ಎಲ್ಲ ತಲೆ ಕೆಳಗಾಗೋಯ್ತು. ಆ ಪಾರಿವಾಳಗಳೇನಾದ್ರೂ ದುಡುಕಿ ಏನಾದ್ರೂ ಗೂಡಿನಿಂದ ಆಚೆ ಬಂದಿದ್ರೆ ಅವು ಬದುಕ್ತಾ ಇದ್ವಾ ಅಲ್ವಾ? ತಾಳ್ಮೆ ಒಂದೊಂದ್ಸಲ ಎಷ್ಟು ಮುಖ್ಯ ಆಗುತ್ತೆ ಅಂತ ನೋಡಿ ಅಲ್ವಾ? ತಟಸ್ಥ ನೀತಿಯು ಅಪಾಯದ ಹೊತ್ತಿನಲ್ಲಿ ಪಾರಿವಾಳಗಳ ನೆರವಿಗೆ ಬಂತು. ವಿಪತ್ತು ಬಂದಾಗ ದುಡುಕಬಾರದು, ಕಾಯಬೇಕು. ಚಿಪ್ಪಿನೊಳಗೆ ತೂರಿಕೊಂಡು ಕೆಲಕಾಲ ಅದೃಶ್ಯವಾಗಬೇಕು. ತಾಳ್ಮೆಯು ಧೈರ್ಯದ ಸಹಚರನಾದರೆ ವಿಪತ್ತು ಸಹ್ಯವಾಗುತ್ತದೆ. ಸಹನೆಯು ಧೈರ್ಯದ ಸುಧಾರಿತ ವಿಕಸಿತ ರೂಪ. ಬೇವು ಬಿತ್ತಿ ಮಾವು ಬೆಳೆಯಲು ಹೊರಡಬಾರದು. ಈ ಲೋಕದಲ್ಲಿ ಉತ್ತಮ, ಮಧ್ಯಮ, ಅಧಮ, ಅಧಮಾಧಮ ಎಂಬ ಬಗೆ ಬಗೆಯ ಗುಣ ಸ್ವಭಾವ ಧರ್ಮವು ವ್ಯಾಪಿಸಿದೆ. ಶ್ರೀಗಂಧವು ತಾನು ಒಣಗಿ ಪರರಿಗೆ ಆನಂದ ಕೊಡುತ್ತದೆ. ಹಸುಗಳು ಹುಲ್ಲು ತಿಂದು ಸಾಕಿದವರಿಗೆ ಹಾಲು ಕೊಡುತ್ತವೆ. ಚೇಳು, ಆಮೆ ಮುಂತಾದ ಜೀವಿಗಳು ತಮ್ಮ ತಾಯಿಯನ್ನೇ ಕೊಂದು ತಾವು ಬದುಕುತ್ತವೆ. ನೊಣವು ತಾನೂ ಸತ್ತು ಸುತ್ತಲಿನವರ ಆರೋಗ್ಯವನ್ನೂ ಕೆಡಿಸುತ್ತದೆ. ಈ ಪೈಕಿ ನಾವು ಎಲ್ಲಿ ನಿಲ್ಲುತ್ತೇವೆ? ಶ್ರೀಗಂಧ ಚಂದನದಂಥ ಉತ್ತಮ ಬದುಕೆ ನಮ್ಮದು. ಅದೃಷ್ಟವು ಸುಮ್ಮನೆ ಪಾಲಿಗೆ ಬರುವುದಿಲ್ಲ, ಅದೂ ಹಿಂದೆ ಮುಂದೆ ನೋಡುತ್ತದೆ. ದೃಷ್ಟದ ಪಾತಳಿಯಲ್ಲಿಯೇ ಅದೃಷ್ಟವು ಕೊನರಬೇಕು ಅಲ್ಲವೇ?